ಗಾಯ್ಸ್ ವೆಲ್ಕಮ್ ಟು ಕಿರಣ್ ವಿತ್ ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕ್ರಾಂತಿ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಈ ಕ್ರಾಂತಿ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಕ್ರಾಂತಿ ಮೂವಿಯಲ್ಲಿ ರವಿಚಂದ್ರನ್ ಅವರಾಗಿರ್ಬೋದು ಮತ್ತು ರಚಿತಾರಾಮ್ ಅವರಾಗಿರ್ಬೋದು ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಕ್ರಾಂತಿ ಮೂವಿಯ ಬಜೆಟ್ ಕೂಡ ಎಲ್ಲೂ ಕೂಡ ರಿನ್ಯೂವಲ್ ಮಾಡಿಲ್ಲ ಮತ್ತು ಈ ಮೂವಿಯ ಕಲೆಕ್ಷನ್ ಸುಮಾರು 41 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಕನ್ನಡದಲ್ಲಿ ಕೂಡ ತೆರೆಗೊಂಡಿದೆ ಮತ್ತು ಈ ಮೂವಿ ಒಂದು ಕನ್ನಡ ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ, ಲವ್ ಸ್ಟೋರಿ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಸ್ಟೋರಿ ನೋಡೋದಾದರೆ, ಒಂದು ಸ್ಕೂಲ್ ಇರುತ್ತೆ. ಆ ಸ್ಕೂಲಲ್ಲಿ ಏನು ಮಾಡ್ತಾರೆ ಅಂತಾರೆ, ಬಡ ವಿದ್ಯಾರ್ಥಿಗಳಾಗಿರ್ಬೋದು, ಅಲ್ಲಿ ಸಾಕಷ್ಟು ಜನ ಆಗಿರ್ಬೋದು ಅಲ್ಲಿ ಕೆಲಸವನ್ನು ಮಾಡ್ತಾಯಿರ್ತಾರೆ ಮತ್ತು ಟೀಚರ್ಸ್ಗಳು ಕೂಡ ಅಲ್ಲಿ ಕೆಲಸವನ್ನು ಕೂಡ ಮಾಡ್ತಾಯಿರ್ತಾರೆ. ಆ ಕೆಲಸವನ್ನು ಮಾಡ್ತಾಯಿದ್ದಾಗ ಏನಾಗುತ್ತೆ ಅಂತಾರೆ, ಇಲ್ಲಿ ರವಿಚಂದ್ರನ್ ಅವರು ಇರ್ತಾರೆ, ಅವರು ದರ್ಶನ್ ಅವ್ರಿಗೆ ಒಂದು ತಂದೆಯಾಗಿರ್ತಾರೆ. ಆ ತಂದೆ ಇದ್ದಾಗ ಏನಾಗುತ್ತೆ ಅಂತಾರೆ, ರವಿಚಂದ್ರನ್ ಅವರು ಎಲ್ಲರ ಜೊತೆನೂ ಕೂಡ ಒಂದು ಟ್ರೀಟ್ಲೆಯನ್ನು ಮಾಡಿಕೊಂಡು ಎಲ್ಲರೂ ಕೂಡ ಒಂದು ಜಗಳವನ್ನು ಆಡ್ತಿರ್ತಾರೆ ಮತ್ತು ಎಜುಕೇಷನಲ್ಲಿ ಸಖತ್ತಾಗಿ ಇಂಪ್ರೂವ್ ಇರ್ತಾರೆ. ಆದರೆ ಅವರು ಏನು ಮಾಡ್ತಾರೆ, ಒಂದು ಫ್ಯಾಮಿಲಿಗೆ ಇಶ್ಯೂಗೆ ಏನಾಗುತ್ತೆ ಅಂತಾರೆ, ಅವರನ್ನು ಅಮೇರಿಕಾಗೆ ಕೂಡ ಕಳಿಸ್ಬಿಡ್ತಾರೆ. ಆ ಅಮೇರಿಕಾಗೆ ಕಳಿಸ್ದಾಗ ಏನಾಗುತ್ತೆ ಅಂತಾರೆ, ಅವ್ರಿಗೆ ಒಂದು ರೀತಿ ಆಗುತ್ತೆ ಅಂತಾರೆ, ನನ್ನ ಊರನ್ನು ನನ್ನ ದೇಶನ ಬಿಟ್ಟು ಬಂದ್ಮೇಲೆ ಅಂತ ಕೂಡ ಅವ್ರಿಗೆ ಹಿಂಸೆ ಆಗುತ್ತೆ. ಅವಾಗ ಏನು ಮಾಡ್ತಾರೆ, ದರ್ಶನ್ ಅವ್ರ ಜೊತೆಗೆ ಓದಿರೋ ಫ್ರೆಂಡ್ಸ್ಗಳೆಲ್ಲ ಕೂಡ ಅದೇ ಸ್ಕೂಲ್ಗೆ ಟೀಚರ್ಸ್ ಆಗಿ ಕಳಿಸಿರ್ತಾರೆ. ಆ ಟೀಚರ್ಸ್ ಆಗಿ ಕಳಿಸಿದಾಗ ಏನಾಗುತ್ತೆ, ಒಂದು ಫಂಕ್ಷನ್ ಆಗುತ್ತೆ ಅಂದರೆ ಸ್ಕೂಲಲ್ಲಿ ಒಂದು ಫಂಕ್ಷನ್ ಆಗಿದಾಗ ಏನಾಗುತ್ತೆ ಅಂತಾರೆ, ದರ್ಶನ್ ಅವರನ್ನು ಕೂಡ ಇನ್ವೈಟ್ ಮಾಡಿರ್ತಾರೆ. ಅಲ್ಲಿ ಕೂಡ ಬರ್ತಾ ಇರ್ತಾರೆ. ಅಲ್ಲಿ ಕೂಡ ಬಂದಾಗ ಏನಾಗುತ್ತೆ, ಟೀಚರ್ಸ್ಗಳಿಗೆ ಯಾವ ರೀತಿ ಮೋಸ ಆಗ್ತಿದೆ ಮತ್ತು ಗೋರ್ಮೆಂಟ್ ಸ್ಕೂಲನ್ನು ಯಾವ ರೀತಿ ಮುಚ್ಚಾಕ್ತಾ ಇರ್ತಾರೆ ಮತ್ತು ಗೋರ್ಮೆಂಟ್ ಸ್ಕೂಲ್ಗೋಸ್ಕರ ಏನೇನು ಮಾಡ್ತಿದ್ದಾರೆ ಅಂತಲೂ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಮತ್ತು ಈ ಮೂವಿಯಲ್ಲಿ ರಚಿತಾರಾಮ್ ಅವರಾಗಿರ್ಬೋದು ಮತ್ತು ದರ್ಶನ್ ಅವರಾಗಿರ್ಬೋದು ಮತ್ತು ರವಿಚಂದ್ರನ್ ಅವರಾಗಿರ್ಬೋದು ಮೂವಿಯನ್ನು ಸಾಕಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಸ್ಕೂಲ್ ಲೈಫ್ ಸ್ಟೋರಿ ಅಂತಾರೆ. ಈ ಮೂವಿಯು ಗೋರ್ಮೆಂಟ್ ಸ್ಕೂಲ್ ಅಂತಾರೆ, ಸರ್ಕಾರಿ ಸ್ಕೂಲ್ ಯಾವ್ಯಾವ ರೀತಿ ಇದ್ದಾರೆ ಮತ್ತು ಯಾವ್ಯಾವ ರೀತಿ ಗೋರ್ಮೆಂಟ್ ಸ್ಕೂಲನ್ನು ಮುಚ್ಚಾಕ್ತಾ ಇರ್ತಾರೆ ಮತ್ತು ಗೋರ್ಮೆಂಟ್ ಸ್ಕೂಲ್ಗೋಸ್ಕರ ಯಾವ ರೀತಿ ಮೋಸವನ್ನು ಕೂಡ ಮಾಡ್ತಾರೆ ಅಂತಲೂ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಗೈಸ್, ನನ್ನ ಪ್ರಕಾರ ಈ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು, ಹಲವಾರು ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಸಾಂಗ್ಸ್ಗಳು ಕೂಡ ಒಂದೊಂದು ಕೂಡ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಎಡಿಟಿಂಗ್ ಆಗಿರ್ಬೋದು ಮತ್ತು ವಿಡಿಯೋಗ್ರಫಿ ಅವರಾಗಿರ್ಬೋದು ಸಖತ್ತಾಗಿ ಮೂವಿಯನ್ನು ಬಿಡುಗಡೆ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.